ನಮಸ್ತೆ ಫ್ರೆಂಡ್ಸ್, ಎಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದು ಫ್ರೆಂಡ್ಸ್ ಏನಪ್ಪ ಅಂದರೆ ಉದ್ದ, ದಟ್ಟ ಮತ್ತು ಆರೋಗ್ಯಕರವಾದ ಕೂದಲಿಗೆ ಸರಳ ಟಿಪ್ಸ್ ಅಂತ ತೊಗೊಂಡು ಬಂದಿದ್ದೀನಿ. ಹಾಗಾಗಿ ಫ್ರೆಂಡ್ಸ್ ಏನಂದರೆ ಎಲ್ಲ ಹೆಣ್ಮಕ್ಳಿಗೂ ಹೇರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ನಮ್ಮ ಕೂದಲು ಉದುರಬಾರ್ದು, ಉದ್ದ ಇರಬೇಕು, ದಪ್ಪವಾಗಿರಬೇಕು, ಅದು ಚೆನ್ನಾಗಿದ್ದರೆ ಎಷ್ಟು ಇಷ್ಟಪಡ್ತಾರೆ. ನಮ್ಮ ಹೆಣ್ಮಕ್ಳಿಗೆ ಕೂದಲೇ ಮುಖ್ಯ ಫ್ರೆಂಡ್ಸ್. ಯಾಕಂದರೆ ತಲೆ ತುಂಬ ಕೂದಲಿದ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀವಿ ಅಲ್ವಾ. ಹಾಗಾಗಿ ತುಂಬ ಜನ ನನಗೂ ಕಮೆಂಟ್ ಮಾಡಿ ಕೇಳಿದರು, ನಿಮ್ಮ ಕೂದಲು ಇಷ್ಟು ಥಿಕ್ನೆಸ್ ಆಗಿದೆಯಲ್ಲ, ಏನು ಉಪಯೋಗಿಸ್ತೀರಾ ಅಂತ. ಬನ್ನಿ ಫ್ರೆಂಡ್ಸ್, ನಾನು ಯಾವ ಥರ ಎಲ್ಲ ಯೂಸ್ ಮಾಡ್ಕೋತೀನಿ ನಾನು ಅದ್ರ ಬಗ್ಗೆ ನಿಮಗೆ ಇದು ಮಾಡ್ಕೋತೀನಿ ಫ್ರೆಂಡ್ಸ್. ಹಾಗೆ ಫಸ್ಟ್ನೇದು ಬಂದು ಫ್ರೆಂಡ್ಸ್, ವಾರದಲ್ಲಿ 3 ಸರಿ ತಲೆಗೆ ಸ್ನಾನ ಮಾಡಿ. ಡೈಲಿ ತಲೆ ಸ್ನಾನ ಮಾಡೋದ್ರಿಂದ ಏರು ಉದುರುತ್ತೆ. ಹಾಗಾಗಿ ಡೈಲಿ ತಲೆಗೆ ನೀರು ಹಾಕ್ಬಾರ್ದು. ಡೈಲಿ ತಲೆ ಸ್ನಾನ ಮಾಡಿದ್ರಿಂದ ಅತಿ ಹೆಚ್ಚು, ಯಾಕಂದರೆ ಪೌಷ್ಟಿಕಾಂಶ ಇರೋದಿಲ್ಲ. ಹಾಗಾಗಿ ಜಾಸ್ತಿ ಕೂದಲು ನೀರು ಬಿದ್ದಷ್ಟು ಕೂದಲು ಉದುರ್ತಾ ಇರುತ್ತೆ. ಡೈಲಿ ಬಾಚಣಿಗೆ ಹಾಕ್ತಾ ಇರ್ತೀವಿ ನೋಡ್ರಿ. ತಲೆ ಸ್ನಾನ ಮಾಡು, ತಲೆ ಒರೆಸು, ಡೈಲಿ ಹಾಕೋದು. ಮತ್ತು ಇದು ನಾವು ತಲೆ ತೊಳಿಬೇಕಾದ್ರೆ ಏನಪ್ಪ ಅಂದರೆ ಸೀಗೆಕಾಯಿ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯದು. ನಿಮ್ಗೆ ಇಷ್ಟವಾಗಿರುವಂಥ ಶಾಂಪು ಹಾಕಿ ವಾರದಲ್ಲಿ 3 ದಿನ ತಲೆ ತೊಳೀರಿ. ಮತ್ತು ಹಾಗೆ ಎಣ್ಣೆ ಮಸಾಜ್ ಮಾಡಿ ಫ್ರೆಂಡ್ಸ್. ಬಾದಾಮಿ ಎಣ್ಣೆ ಉಪಯೋಗಿಸೋಕ್ಕಾಗೋದಿಲ್ಲ ಅಂದವರು ಕೊಬ್ಬರಿ ಎಣ್ಣೆ, ಕೈ ಎಣ್ಣೆನ ವಾರದಲ್ಲಿ 2 ದಿನನಾದರೂ ತಲೆಗೆ ಎಣ್ಣೆ ಮಸಾಜ್ ಮಾಡಿ ನೀಟಾಗಿ ಸ್ವಲ್ಪ ಸಿಂಪಲಾಗಿ ಜಡೆ ಹಾಕಿ ಎತ್ತಿ ಕಟ್ಟಿ ವಾರದಲ್ಲಿ 2 ದಿನ ತಲೆಗೆ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡಿ. ಬಿಸಿನೀರಿಂದ ತಲೆ ಸ್ನಾನ ಮಾಡಬೇಡಿ. ಬಿಸಿನೀರು ಬಿದ್ದಷ್ಟು ಕೂದಲು ಉದುರುವಂಥದ್ದು. ಮತ್ತು ಹಾಗೆ ದಟ್ಟವಾಗೂ ಇರೋದಿಲ್ಲ. ಹಾಗಾಗಿ ಹೇಳ್ತೀನಿ, ವಾರದಲ್ಲಿ 2 ದಿನ ಕನಿಷ್ಠ ಕೈ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ, ಇಲ್ಲ ಬಾದಾಮಿ ಉಪಯೋಗಿಸಿ. ಮತ್ತು ಹಾಗೆ ಪೌಷ್ಟಿಕ ಆಹಾರಗಳನ್ನ ಸೇವನೆ ಮಾಡಿ. ಮೊಟ್ಟೆ, ಹಸಿರು ತರಕಾರಿಗಳು ಮತ್ತು ಸೊಪ್ಪು, ಹಣ್ಣುಗಳು ಎಷ್ಟು ನಾವು ದೇಹಕ್ಕೆ ಪೌಷ್ಟಿಕಾಂಶಗಳನ್ನ ಯೂಸ್ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಏನು ಅಂತಂತಂದರೆ ನಾವು ತಿನ್ನುವಂಥ ಆಹಾರಗಳು ನಮ್ಮ ದೇಹಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಥರ ಎಫೆಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ನಾವೆಷ್ಟು ಆರೋಗ್ಯಕರವಾಗಿ ಊಟ ಸೇವನೆ ಮಾಡ್ತೀವೋ ಅಷ್ಟು ಹೆಚ್ಚಾಗಿ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಮತ್ತು ಆಗಲೇ ಬಂದು ಫ್ರೆಂಡ್ಸ್, ಸಾಕಷ್ಟು ನಮ್ಮ ದೇಹಕ್ಕೆ ನೀರು ಕುಡಿಬೇಕು. ಎಷ್ಟು ನೀರು ಕುಡಿತೀವೋ ಅಷ್ಟು ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಏನಪ್ಪ ಅಂತಂದರೆ ಕೆಲವರು ನೀರಿನಂಶ ಇರೋದಿಲ್ಲ. ನೀರಿನಂಶ ಇಲ್ಲ ಅಂದ್ರೂ ನಮ್ಮ ಕೂದಲು ಬೆಳವಣಿಗೆಗೆ ಸಹಕಾರಿಯಾಗೋದಿಲ್ಲ. ಅತಿ ಹೆಚ್ಚು ನೀರನ್ನ ಕುಡಿಬೇಕು. ಯಾಕಂದರೆ ಈ ಬೇಸಿಗೆ ಟೈಮಲ್ಲಂತೂ ನೀರು ಕುಡಿಲಿಲ್ವೋ ನೋಡಿಬಿಟ್ರೆ ಸಾಕು, ಒಬ್ಬೊಬ್ರದ್ದು ಎಷ್ಟು ಸಪೂರ ಇರ್ತಾರೆ, ಅವ್ರ ದೇಹದಲ್ಲಿ ನೀರಿನಂಶನೇ ಇರೋಲ್ಲ. ಹಾಗೆ ಅವರು ಕೂದಲಲ್ಲೂ ಒಂದು ಶೈನಿಂಗ್ ಅಂತಿರಲ್ಲ, ಒಳ್ಳೆ ರಫ್ ಬರ್ಲಕಡಿ ಇದ್ದಂಗೆ ಇರುತ್ತೆ ಆ ಕೂದಲು ನೋಡ್ತಾ ಇದ್ದರೆ, ಆ ಥರ ಇರುತ್ತೆ. ಹಾಗಾಗಿ ಅತಿ ಹೆಚ್ಚು ದೇಹಕ್ಕೆ ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಹಾಗೆ ಬಾಡಿ ಹೀಟ್ ಫ್ರೆಂಡ್ಸ್, ಏನು ಗೊತ್ತಾ, ಚಪಾತಿ, ಈಟಿನ ಐಟಮ್ಗಳನ್ನ ಏನೂ ತಿನ್ನಬೇಡಿ. ಹಾಗೆ ಕೂದಲಿಗೆ ಕರೆಂಟಿಂದ ಉಪಯೋಗಿಸುವಂಥ ವಸ್ತುಗಳನ್ನ ಯಾವುದನ್ನು ಯೂಸ್ ಮಾಡಬೇಡಿ. ಯೂಸ್ ಮಾಡೋದಂತೂ ನಿಮ್ಮ ಕೂದಲಂತೂ ಬೆಳವಣಿಗೆ ಸರ್ವೇ ಸಾಮಾನ್ಯ ಆಗೋದಿಲ್ಲ. ಹಾಗಾಗಿ ಕರೆಂಟಿಂದ ಯೂಸ್ ಮಾಡುವಂಥದ್ದು ಯಾವುದಾದ್ರು ಒಂದು ಪ್ರಾಡಕ್ಟ್ಗಳೇನಾದ್ರು ಇದ್ದರೆ ಅಂಥವನ್ನ ಯೂಸ್ ಮಾಡಬೇಡಿ ದಯವಿಟ್ಟು. ಕೂದಲು ಬೆಳವಣಿಗೆ ಕಡಿಮೆ ಆಗುತ್ತೆ. ಯಾಕಂದರೆ ಚಪಾತಿ ಮತ್ತು ನಾವು ಎಷ್ಟು ಹೀಟ್ ತಿಂತೀವೋ ಅಷ್ಟು ತಂಪು ತಿಂದ್ರೂ ತುಂಬಾ ಒಳ್ಳೆಯದು. ಮತ್ತು ಹಾಗೆ ಬಂದು ತಿಂಗಳಿಗೆ ಇಲ್ಲ 2 ತಿಂಗಳಿಗೊಮ್ಮೆನಾದ್ರೂ ಕೂದಲಿನ ತುದಿನ ಕಟ್ ಮಾಡೋದನ್ನ ಕಲೀರಿ. ಯಾಕೆ ಅಂದರೆ ಕೂದಲಿನ ತುದಿನ ಕಟ್ ಮಾಡಿದಷ್ಟು ಬೆಳವಣಿಗೆಗೆ ಅವಕಾಶ ಆಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಅದಾಗೆ ಒಂಥರ ಕಡ್ಡಿ ಥರ ಇರುತ್ತೆ. ಮತ್ತು ಹಾಗೆ ಅಲ್ಲಲ್ಲೇ ಹೊಡ್ಕೊಂಡಿರುತ್ತೆ ಕೂದಲು. ಹಾಗಾಗಿ ಫ್ರೆಂಡ್ಸ್, ಮತ್ತು ಇನ್ನೊಂದು ಬಂದು ಅತಿ ಹೆಚ್ಚು ಒತ್ತಡಗಳನ್ನ ತೊಗೊಬಾರ್ದು. ನಾವು ಎಷ್ಟು ಟೆನ್ಷನ್ನ ತೊಗೋತೀವೋ ಅಷ್ಟು ಕೂದಲು ಉದುರೋದಂತೂ ಖಂಡಿತ. ತುಂಬ ಜನಕ್ಕೆ ಅನುಭವ ಆಗಿದೆ. ಎಷ್ಟು ಟೆನ್ಷನ್ ತಗೊತಾರೋ ಅಷ್ಟು ಕೂದಲು ಉದುರ್ತಾ ಇರುತ್ತೆ. ಹಾಗಾಗಿ ಜಾಸ್ತಿ ಒತ್ತಡಗಳನ್ನ ತಗೊಳ್ದಂತೆ ಯೋಗ, ಜ್ಞಾನ ಮತ್ತು ಹಾಗೆ ವಾಕಿಂಗು ಒಂದಷ್ಟು ಒಳ್ಳೆಯ ಅಭ್ಯಾಸಗಳನ್ನ ಮಾಡ್ಕೊಳ್ಳೋದ್ರಿಂದನೂ ಕೂದಲು ಬೇಗ ಉದುರೋದಿಲ್ಲ, ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲನೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗೇ ಇರಬೇಕಲ್ವಾ. ಮತ್ತು ಹಾಗೆ ಬಂದು ನಮ್ಮ ಹೇರ್ಗೆ ಏನು ಬೇಕಾದ್ರೆ ಅದನ್ನು ಉಪಯೋಗಿಸ್ಕೋಬೇಡಿ. ಮೊಸರು, ಆಲ್ವೇರಾ ಜೆಲ್ಲು, ಮೆಂತ್ಯ ಪುಡಿ ಮತ್ತು ಹಾಗೆ ಮನೆಯಲ್ಲೇ ಏನು ಸಾಧ್ಯ ಆಗುತ್ತೋ ತುಂಬಾ ಇದೆ ಹೇರ್ ಪ್ಯಾಕ್ಗಳು, ಅದನ್ನು ಯೂಸ್ ಮಾಡಿ. ಹೊರಗಡೆಯಿಂದ ಪ್ರಾಡಕ್ಟ್ಗಳು ಸಿಗ್ತವೆ ಅಂತ ತೊಗೊಂಡು ತಲೆಗೆ ಹಾಕ್ಕೊಂಡು ಎಲ್ಲನೂ ಇದು ಮಾಡ್ಕೋಬೇಡಿ. ಹಾಗೆ ಫ್ರೆಂಡ್ಸ್, ಆರೋಗ್ಯಕರವಾದ ಕೂದಲು ಪಡೆಯೋದು ಇನ್ನೂ ಹೆಚ್ಚಿನ ಒಂದಷ್ಟು ವಿಷಯಗಳು ಬೇಕು ಅಂದರೆ ದಯವಿಟ್ಟು ಇದು ಮಾಡ್ಕೊಳ್ಳಿ. ಮತ್ತು ಹಾಗೆ ನಮ್ಮ ಆಹಾರದಲ್ಲಿ ಒಂದಷ್ಟು ವಿಷಯಗಳನ್ನ ನಾವು ಏರುಪೇರು ಆಗಿರುತ್ತೆ, ಅದನ್ನೆಲ್ಲ ಬದಲಾವಣೆಗಳನ್ನ ಮಾಡ್ಕೋಬೇಕು. ಹಾಗಾಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್, ಕಮೆಂಟು, ಸಬ್ಸ್ಕ್ರೈಬರ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ವೀಡಿಯೋಗಳು ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾನೇನಾದರೂ ಒಂಚೂರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ
ಮಾತಾಡುವ ಬಾಯಲ್ಲಿ ಸ್ವಲ್ಪ ಅದಲು ಬದಲು ಆಗುತ್ತೆ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ.